ಯಾದಗಿರಿ ಜಿಲ್ಲೆಯ ಹಾಲಗೇರ ಗ್ರಾಮದಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಇದೇ ವೇಳೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಅಭಿವೃದ್ಧಿ ಹೊಂದಿರುವ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇನೆ. ಬಳಿಕ ನಾರಾಯಣಸ್ವಾಮಿ ವಿಕಸಿತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದ್ದು, ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಕೇಂದ್ರ ಸರ್ಕಾರ 2047ರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶ ಮಾಡುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಈ ದೇಶದ ಪ್ರತಿ ನಾಗರಿಕ 2047ಕ್ಕೆ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವ ಸಂಕಲ್ಪದಲ್ಲಿ ನಾವು ಭಾಗಿದಾರರಾಗ್ತೇವೆ ಅಂತ ಸಂಕಲ್ಪ ಮಾಡುವ ಕಾರ್ಯಕ್ರಮವನ್ನ ಮೋದಿ ಅವರು ತಮ್ಮ ಮುಂದೆ ಬಂದಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಅಯ್ಯಪ್ಪ ಮುದ್ರಾ ಯೋಜನೆಯಡಿ 3 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಲೋನ್ ತಗೊಂಡಿದೆ, ಅದರಿಂದ ಬಹು ಉಪಯೋಗಿ ಆಗಿದೆ. ಮತ್ತು ತಿರ್ಗಾ ಅದನ್ನ ಕಟ್ಟಿ ಮತ್ತೆ ಹೆಚ್ಚಿಗೆ ತಗೊತಾ ಇದ್ದೀನಿ. ಇವಾಗ ಇದೇ ರೀತಿ ಪ್ರಧಾನಮಂತ್ರಿಯವರು ಹಳ್ಳಿ ಒಳಗೆ ಬಡ ರೈತರಿಗೆ ಈ ಥರ ಯೋಜನೆಗಳು ಕೊಟ್ಟು ಅನುಕೂಲ ಮಾಡಿದ್ದಾರೆ. 25% ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧಿಕಾರಿ ಲೋಹಿತ್, ರೈತರು ಕೃಷಿ ಗೋದಾಮು ನಿರ್ಮಿಸಿಕೊಳ್ಳಲು ನಬಾರ್ಡ್ ಅಡಿಯಲ್ಲಿ 50 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ದರದಲ್ಲಿ ಸಾಲ ನೀಡಲಾಗುವುದು. ಕೃಷಿಯಲ್ಲಿ ಪದವಿ ಪಡೆದವರು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಾಲ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ಮತ್ತು ಯೂನಿಟ್ ಸೆಟಪ್ ಮಾಡಿದರೆ ಅದು ಕೂಡ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ 36% ಸಬ್ಸಿಡಿ ಮತ್ತು 44% ಸಬ್ಸಿಡಿ ಸಿಗುತ್ತೆ. ಆ 36% ಯಾರಿಗಿದೆ ಅದು ಜನರಲ್ ಮತ್ತು ಅದರ್ ಕ್ಯಾಟಗರಿಗೆ ಇದೆ. ಮತ್ತು